ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ ದೇವಸ್ಥಾನದಲ್ಲಿ ದಿನಾಂಕ 15/2/2026 ನಡೆಯುವಂತಹ ಶ್ರೀಯವರ ದೇವಸ್ಥಾನದಲ್ಲಿ ನಡೆಯುವಂತಹ ಶಿವರಾತ್ರಿ ಮಹೋತ್ಸವಕ್ಕೆ ಬರುವಂಥ ಭಕ್ತಾದಿಗಳಿಗೆ ಸರತಿಯ ಸಾಲಿನಲ್ಲಿ ಬರಲಿಕ್ಕೆ ಮತ್ತು ಅವರಿಗೆ ನೆರಳಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಲಾಗಿದೆ. ದಯವಿಟ್ಟು ಬರುವಂಥ ಭಕ್ತಾದಿಗಳು ಅದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು. ಮತ್ತು ಬರುವಂಥ ಭಕ್ತಾದಿಗಳಿಗೆ 100 ರೂಪಾಯಿಗಳ ವಿಶೇಷ ಪ್ರವೇಶ ದ್ವಾರವನ್ನು ಮಾಡಲಾಗಿದೆ. 100 ರೂಪಾಯಿ ತೆಗೆದುಕೊಳ್ಳುವಂತಹ ಭಕ್ತಾದಿಗಳಿಗೆ 100 ರೂಪಾಯಿ ಟಿಕೆಟ್ಗೆ 2 ಲಾಡುಗಳನ್ನು ಉಚಿತವಾಗಿ ಅಲ್ಲೇ ದೇವಸ್ಥಾನದ ಒಳಭಾಗದಲ್ಲಿ ನೀಡಲಾಗ್ತಾ ಇದೆ. ದಯವಿಟ್ಟು ಎಲ್ಲರೂ ಅದನ್ನು ಸದುಪಯೋಗಪಡಿಸ್ಕೊಳ್ಬೇಕು. ಮತ್ತು ದೇವಾಲಯದಲ್ಲಿರುವಂಥ ಎಲ್ಲ ಶೌಚಾಲಯಗಳನ್ನು ಶುಚಿಗೊಳಿಸಿ ಸ್ವಚ್ಛವಾಗಿಡಲಾಗಿದೆ. ದಯವಿಟ್ಟು ಅದನ್ನು ತಾವು ಕೂಡ ಉಪಯೋಗಿಸಿದ ನಂತರ ಶುಚಿಯಾಗಿಡಿ. ಯಾವುದಾದ್ರೂ ಸಮಸ್ಯೆಗಳಿದ್ದರೆ ದೇವಾಲಯದಲ್ಲಿ ಬಂದು ದೂರು ಕೊಡಬಹುದು. ದಯಮಾಡಿ ಇದನ್ನು ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ. ಮತ್ತೊಮ್ಮೆ ದೇವಾಲಯಕ್ಕೆ ಬರುವಂತಹ ಭಕ್ತಾದಿಗಳಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕೇಳೋದೇನು ಅಂದರೆ ಮಗದೊಮ್ಮೆ ಕೈ ಮುಗಿದು ಕೇಳೋದೇನು ಅಂದರೆ ಈ ಸ್ಥಳದಲ್ಲಿ ಹರಿಯುತ್ತಾ ಇರುವಂತಹ ಕಪಿಲಾ ನದಿ ಅತ್ಯಂತ ಪವಿತ್ರವಾದಂಥ ನದಿ. ದಯವಿಟ್ಟು ಯಾರು ನದಿಯಲ್ಲಿ ಬಟ್ಟೆಯನ್ನು ಬಿಡಬೇಡಿ. ಬಟ್ಟೆಯನ್ನು ಬಿಡೋದ್ರಿಂದ ಪರಿಸರ ಹಾನಿ ಆಗ್ತಾ ಇದೆ, ಮತ್ತು ನೀರು ಕೆಡ್ತಾ ಇದೆ, ಹೂಳು ಉತ್ಪತ್ತಿ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಬಟ್ಟೆಗಳನ್ನು ನದಿ ದಡದಲ್ಲಿರುವಂತಹ ಬಟ್ಟೆ ವಿಸರ್ಜನೆ ಮಾಡುವಂಥ ಬಟ್ಟೆ ಹಾಕುವಂಥ ನಿಗದಿತ ಸ್ಥಳದಲ್ಲಿ ಹಾಕಿ. ಎಲ್ಲ ಕಡೆ ಡಸ್ಟ್ಬಿನ್ನನ್ನು ಇಟ್ಟಿದ್ದೇವೆ. ನೀವು ಬಳಸುವಂತಹ ವಸ್ತುಗಳ ತ್ಯಾಜ್ಯಗಳನ್ನು ಡಸ್ಟ್ಬಿನ್ನಲ್ಲಿ ಹಾಕಿ. ಮತ್ತು ದೇವಾಲಯದ ವತಿಯಿಂದ ಬೆಳಿಗ್ಗೆಯಿಂದ ದೇವಾಲಯ ಮುಚ್ಚುವರೆಗೂ ಕೂಡ ನಿರಂತರ ಪ್ರಸಾದ ವಿತರಣೆಯನ್ನು ಮಾಡಲಾಗ್ತಾ ಇದೆ. ದಯಮಾಡಿ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಲು ಕೋರ್ತಾ ಮಹಾಶಿವರಾತ್ರಿಗೆ ಆಗಮಿಸುವಂತಹ ಸದ್ಭಕ್ತರಲ್ಲಿ ಮತ್ತೊಮ್ಮೆ ವಿನಂತಿಸುವುದೇನೆಂದರೆ ದೇವಾಲಯದಲ್ಲಿ ಮಾಡಲಾಗಿರುವಂಥ ಎಲ್ಲ ವ್ಯವಸ್ಥೆಯನ್ನು ಸದುಪಯೋಗಪಡಿಸಿಕೊಂಡು ಶ್ರೀಕಂಠೇಶ್ವರನ ಕೃಪೆಗೆ ಪಾತ್ರರಾಗಬೇಕು ಅಂತ ಎಲ್ಲರಲ್ಲೂ ಸವಿನಯ ಪ್ರಾರ್ಥನೆ. ಶಿವರಾತ್ರಿ ಪ್ರಯುಕ್ತ ಶ್ರೀಯವರ ದೇವಾಲಯದಿಂದ ಪಾಸ್ ವಿತರಣೆ ಮಾಡುವ ಕಾರ್ಯವನ್ನು
ಕಳೆದ ಸಾಲಿನಿಂದ ನಿಷೇಧಿಸಲಾಗಿದೆ. ಅದೇ ಪದ್ಧತಿಯನ್ನು ಈ ವರ್ಷವನ್ನು ಕೂಡ ಮುಂದುವರಿಸುವುದರಿಂದ ಬರುವಂಥ ಭಕ್ತಾದಿಗಳು ದಯಮಾಡಿ ಇರುವಂಥ ವ್ಯವಸ್ಥೆಯಲ್ಲಿ ಶ್ರೀಯವರ ದರ್ಶನವನ್ನು ಪಡೆಯಬೇಕಾಗಿ ಕೋರ್ತೇನೆ. ಹಾಗೆ ಶಿವರಾತ್ರಿ ವಿಶೇಷವಾಗಿ ಎಲ್ಲ ಸದ್ಭಕ್ತ ಮಹಾಶಯರು ಜಾಗರಣೆ ಇರೋದರಿಂದ ಜಾಗರಣೆಗೆ ಅನುಕೂಲವಾಗುವಂತೆ ಶ್ರೀಯವರ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ದೈವಿಕ ಭಾವನೆಯನ್ನು ಹುಟ್ಟಾಕುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಆಯೋಜನೆ ಮಾಡಲಾಗಿದೆ. ದಯಮಾಡಿ ಎಲ್ಲ ಸದ್ಭಕ್ತ ಮಹಾಶಯರು ಅದನ್ನು ಸದುಪಯೋಗಪಡಿಸಿಕೊಳ್ಳಲು ಕೋರ್ತೇನೆ.